ಅದೇ ನಮ್ಮ ಮೈಸೂರಲ್ಲಿ ಇದ್ದಿದ್ದು ಇವಾಗ ಬಂದಿದ್ದು ನಮ್ಗೆ ಸುದ್ದಿ ಗೊತ್ತಾಗಿ ಮದುವೆ ನಾಳೆ ಚಪ್ರ ಇತ್ತು. ನಾವೆಲ್ಲ ಗೊತ್ತಿಲ್ಲ ಸರ್, ಏನು ಗೊತ್ತಿರಲಿಲ್ಲ. ಮದುವೆ ನಾಳೆ ಚಪ್ರಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ, ಅಷ್ಟರೊಳಗೆ ಹಿಂಗಾಗೋಯ್ತು ಅಷ್ಟೇ. ಇಲ್ಲ, ನಾಳೆ ಹೋಗ್ಬೇಕಾಗಿತ್ತು ಮನೆಯಿಂದ. ನಮ್ಮ ಮೈಸೂರಲ್ಲಿರೋದು, ಅಲ್ಲಿಂದ ಹೋಗ್ಬೇಕಾಗಿತ್ತು, ಅಷ್ಟರೊಳಗೆ ಸುದ್ದಿ ಬಂತು. ನಮಗೆ ಗೊತ್ತಿಲ್ಲ ಏನು ವಿಷಯ, ನಮಗೆ ಗೊತ್ತಿಲ್ಲ. ನಾವು ಲಕ್ಷ್ಮೀದೇವಿ ಅಂತ, ಅವ್ರ ತಂಗಿನೇ, ನಮ್ಮ ತಂಗಿ ಅವರು. ನಮ್ಮ ಅಣ್ಣನ ಮಗಳ ಹುಡುಗಿಗೆ ಮದುವೆ ಫಿಕ್ಸ್ ಆಗಿ ನಾಳಿದ್ದು ಮದುವೆ ಇತ್ತು. ಮದುವೆ ಇದ್ದಂಥ ಸಂದರ್ಭದಲ್ಲಿ ಉಲ್ಲಾಸ್ ಗೌಡ ಅನ್ನೋಂಥ ವ್ಯಕ್ತಿ ಆ ಹುಡುಗಿಗೆ ಚಿತ್ರ ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟು ನಾನೇನು ಮದುವೆ ಆಗಬೇಕಾಗಿತ್ತು, ನೀನು ಹೆಂಗೆ ಬೇರೆಯವ್ರನ್ನ ಮದುವೆ ಆಯ್ತೀಯ ಅಂತ ಹೇಳ್ಬಿಟ್ಟು ಎಲ್ಲ ಗಲಾಟೆ ಮಾಡಿ, ಆ ಗಲಾಟೆಯಲ್ಲಿ ಕೊನೆಗೆ ಎಲ್ಲ ದೊಡ್ಡವರು ಸೇರಿ ನ್ಯಾಯ ತೀರ್ಮಾನ ಮಾಡಿದರು. ಆ ತೀರ್ಮಾನದಲ್ಲಿ ನಾನು ಯಾವುದೇ ಕಾರಣಕ್ಕೂ ಇನ್ನು ನಿಮ್ಮ ತಂಟೆಗೆ ಬರಲ್ಲ ಅಂತ ಹೇಳಿ ಮತ್ತೆ ರಾತ್ರಿ ಹುಡುಗನಿಗೆ ಡೈರೆಕ್ಟು ಹುಡುಗಿ ಮದುವೆ ಆಗಿಬೇಕಾದಂಥ ಹುಡುಗನಿಗೆ ಫೋಟೋಗಳನ್ನ ಕಳಿಸಿ ಅಶ್ಲೀಲವಾಗಿ ಮಾತಾಡಿ ಚಿತ್ರ ಹಿಂಸೆ, ನಾನು ಮದುವೆ ಅಲ್ಲೇ ಚೌಟ್ರಲ್ಲೇ ಬಂದು ಮದುವೆ ನಿಲ್ಲಿಸ್ತೀನಿ ಅಂತೆಲ್ಲ ಆವಾಜ್ ಹಾಕಿ ಅವ್ರನ್ನ ಬೆದರಿಸಿ ಕಿರುಕುಳ ತಾಳಲಾರದೆ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಮಗಳು 3 ಜನನು ಬೆಳಗ್ಗೆ 7 ಗಂಟೆ ನಂತರ ಶರಣಾಗರ ಸರ್. ಟ್ರಾಕ್ಟರ್ ಡ್ರೈವರು, ಟ್ರಾಕ್ಟರ್ ಓಡಿಸ್ತಿದ್ರು, ರೈತರು ಉಳಿಗೆ ಕೆಲಸ ಮಾಡ್ತಿದ್ರು. ಇಬ್ಬರೇ ಹೆಣ್ಮಕ್ಳು. ಮದುವೆ ಮಾಡ್ಕೊಡಿ ಅಂತ ಕೇಳಿರಲಿಲ್ಲ. ಬಂದು ಮೊನ್ನೆ ಈಗ ನಮ್ಮ 3-4 ದಿನದಿಂದ ಎದುರಿಸಿದ, ನಾನು ನಿಮ್ಮ ಹುಡುಗಿನ ಮದುವೆ ಆಗಬೇಕು, ನೀವು ಹೆಂಗೆ ಬೇರೆಯವ್ರಿಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಎದುರಿಸಿದ. ಅದಕ್ಕೆ ನಮ್ಮ ಗ್ರಾಮದಲ್ಲಿ ಇದ್ದಂಥ ದೊಡ್ಡವರು, ಆಯ್ತಪ್ಪ ನೀವು ಮಾಡ್ಕತ್ತೀನಿ ನನಗಿದ್ರೆ ಮುಂದೆ ಬಾ ಅಂತ ಹೇಳಿದ್ರು. ಕೊನೆಗೆ ಹುಡುಗಿನೂ ಕರೆದು ಮಾತಾಡ್ತಲೇ, ನನಗೂ ಅವನಿಗೂ ಯಾವುದೇ ಥರ ಸಂಬಂಧ ಇಲ್ಲ, 1 ವರ್ಷದಿಂದ ಏನೋ ಮಾತುಕತೆ ಇತ್ತು, ಹಿಂಗಾಯಿತು, ಇವತ್ತು ಬಂದು ಹಿಂಗೆ ಹಿಂಸೆ ಕೊಡ್ತಾವನ ಅಂತ ಹೇಳ್ಬಿಟ್ಟು ಆ ಹುಡುಗಿ ಹೇಳಿಕೆ ಕೊಟ್ಟಿತ್ತು. ಅವನು ಟ್ರಾಕ್ಟರ್ ಡ್ರೈವರೇ, ಅವನು ಟ್ರಾಕ್ಟರ್ ಇಟ್ಟಿದ್ದವನು, ಟ್ರಾಕ್ಟರ್ JCP ಎಲ್ಲ ಇಟ್ಟಿದ್ದ. ನಮ್ಮ ಅಣ್ಣನು ಟ್ರಾಕ್ಟರ್ ಡ್ರೈವರು. ಆ ಇದರಲ್ಲಿ ಒಂದು ಫ್ರೆಂಡ್ಶಿಪ್ಪಲ್ಲಿ ಓಡಾಡ್ತಿದ್ದ, ಲಿಂಕ್ ಇತ್ತು. ಕುಟುಂಬದ ನಡುವೆ ಏನಾದರೂ ಅಂದ್ರೆ ಬರ್ತಾ ಇದ್ದ ಹೋಯ್ತಾ ಇದ್ದ ಆ ಥರದ್ದಿತ್ತ? ಸ್ನೇಹ ಸಂಬಂಧದಲ್ಲಿ ಇತ್ತು ಸಾಹೇಬ್ರೆ. ಸ್ನೇಹ ಸಂಬಂಧದಲ್ಲಿ ಓಡಾಡ್ತಾ ಬರ್ತಿದ್ದ, ಹೋಯ್ತಿದ್ದ, ಬಂದು ಇಲ್ಲೇ ಊಟ ಮಾಡೋದು, ಓಡಾಡೋದು, ಯಾವುದೇ ಕೆಲಸಗಳಿದ್ರು ಇವ್ರ ಗಾಡಿಗಳು ಅವ್ರು ಕರ್ಕೊಬರೋದು, ಅವ್ರ ಗಾಡಿ ಇವ್ರು ಕರ್ಕೊಬರೋದು, ಆ ರೀತಿ ಎಲ್ಲ ಸಂಬಂಧ ಇತ್ತು. ಸ್ನೇಹ ಭಾಗದಲ್ಲಿ ಚೆನ್ನಾಗಿದ್ರು. ಆ ಹುಡುಗಿ ಓದೋದು ನಿಲ್ಲಿಸ್ಬಿಟ್ಟು ಮದುವೆ ಫಿಕ್ಸ್ ಮಾಡಿದ್ವಿ. ನಾವು ಎಲ್ಲ ಒಂದೇ ಊರವ್ರು, ನಾವು ಅಕ್ಕಪಕ್ಕದಲ್ಲಿ ಇರೋರು ಅಷ್ಟೇ. ಅವರು ಇಲ್ಲೇ ಇದ್ರಲ್ಲ, ಅವಾಗ ಪರಿಚಯ ಇತ್ತು. ಹುಡುಗ ಹುಡುಗಿ ಲವ್ ಮಾಡ್ತಿದ್ರು ಅಂತ ಹುಡುಗ ಬಂದು ಹೇಳಿದ್ಮೇಲೆ ನಮಗೂ ಗೊತ್ತಾಗಿದ್ದು, ನಮಗೆ ಮಾಹಿತಿ ಇರಲಿಲ್ಲ. ಹಂಗಿದ್ರೆ ನಾವು ಎಂಗೇಜ್ಮೆಂಟ್ ಮಾಡೋದಿಂದಲೇ ಬಂದು ಅವ್ನು ಹೇಳ್ಬೋದಿತ್ತು. ಎಂಗೇಜ್ಮೆಂಟ್ ಆಗಿ 3 ತಿಂಗಳಾಯ್ತು. 3 ತಿಂಗಳಾಗಿ ಏನು ಬಂದಿರಲಿಲ್ಲ. ಅವನು ಎಂಗೇಜ್ಮೆಂಟ್ ಅವನೇ ಓಡಾಡ್ದ. ಎಂಗೇಜ್ಮೆಂಟ್ ನನ್ನ ಜೊತೆಲೇ ನಿಂತ್ಕೊಂಡು ಓಡಾಡಿ ಎಲ್ಲ ಮಾಡಿ, ಏನು ನನಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿ ವರ್ತಿಸಿ ಅಷ್ಟಿನಿಂದ ಜೊತೆಲೇ ಇದ್ದು ಈಗ ನಮಗೆ ದ್ರೋಹ ಮಾಡಿರೋದು. ಅದು ಏನು ಅಂತ ಗೊತ್ತಿಲ್ಲ ಸಾಹೇಬ್ರೆ. ಅದು ಯಾರು, ಅದಕ್ಕೆ ಏನಾರ ಕುಮ್ಮಕ್ಕಿದೆಯಾ, ಇಲ್ಲ ಯಾರಾದರೂ ಏನೋ ಹೇಳ್ಕೊಟ್ಟು ಮಾಡಿಸಿದಾರಾ? ಈಗ ಈ ಮನೆ ಅವ್ರ ಸಂಬಂಧದವ್ರ ಜಾಗದಲ್ಲೇ ಐತಿ ಅಂತ ಹೇಳ್ಬಿಟ್ಟು ಮೊನ್ನೆ ಗೃಹ ಪ್ರವೇಶ ಇತ್ತು. ಅದು ಹೆಂಗೆ ಗೃಹ ಪ್ರವೇಶ ಮಾಡ್ತೀರಾ, ನಮಗೆ ಸೇರ್ಬೇಕಾದ ಜಾಗ ಅಂತ ಎಲ್ಲ ಚಿತ್ರಹಿಂಸೆ ಕೊಟ್ಟು ಗೃಹ ಪ್ರವೇಶ ಎಲ್ಲ ನಿಲ್ಲಿಸಿ ಎಲ್ಲ ಇದಾಗಿ ಹಿಂಸೆ ಕೊಟ್ಟಿರೋದು. ಸಂಬಂಧ ಇಲ್ಲ ಸರ್, ಅವರು ನಮ್ಮ ಅವ್ರ ಸಂಬಂಧ ಏನೋ ಬೇರೆ. ವಿಶ್ವಾಸದಲ್ಲಿ ಸ್ನೇಹ ಸಂಬಂಧ ಅಷ್ಟೇ. ಆ ಹುಡುಗನ ಮನೆಯವ್ರು ಇನ್ಫಾರ್ಮ್ ಮಾಡಿದ್ರು. ಇಲ್ಲ, ಹುಡುಗನ ಮನೆಯವ್ರು ಇನ್ಫಾರ್ಮ್ ಮಾಡಿ ರಾತ್ರಿ 11:15 ಅವ್ರು ಬಂದಿದ್ರು. ಹುಡುಗ ಮತ್ತು ಅವರು ಸಂಬಂಧಪಟ್ಟವ್ರು 4 ಜನ ಎಲ್ಲ ಬಂದು ಮಾತಾಡಿ ಆಯಿತು, ಇದ್ದವರೆಲ್ಲ ಇದ್ದೇ ಇರ್ತಾರ, ಅದ್ರ ಬಗ್ಗೆ ಏನೋ ನೀವು ಬೇಜಾರು ಮಾಡ್ಕೊಬೇಡಿ, ನಾನು ಮಾಡ್ಕತ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ನ. ಅದಾದಮೇಲೆ 8 ಗಂಟೆ ಮೇಲೆ ಇವರೆಲ್ಲ ಫೋನ್ ಮಾಡಿದ್ಮೇಲೆ ನಾನು ಚೌಟ್ರಲ್ಲೇ ಬಂದು ಮದುವೆ ನಿಲ್ಲಿಸ್ತೀನಿ, ಅದು ಹೆಂಗೆ ಮದುವೆ ಆಯ್ತಾನೋ ನೋಡ್ತೀನಿ ಅಂತ ಹೇಳಿ ಭಾರಿ ಆಕ್ರೋಶಭರಿತವಾಗಿ ಅವ್ಯಾಚ ಶಬ್ದಗಳಿಂದ ಹುಡುಗನ್ನು ನಿಲ್ಲಿಸಿ ಬೋಯ್ದು ನಮ್ಮ ಇಲ್ಲೂ ಹಿಂಗೆಲ್ಲ ಚಿತ್ರಹಿಂಸೆ ಕೊಟ್ಟು ಇದು ಮಾಡಿ ಇವರು ಬೆಳಗ್ಗೆ ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಆತ್ಮಹತ್ಯೆ ಶರಣಾಗಿದ್ದಾರೆ. ಅವಮಾನ ಆಗಿದೆ. ವಿಷ ಸೇವಿಸಿರೋದು, ಬಾಳೆಹಣ್ಣು ಜೊತೆ ವಿಷ ಸೇವಿಸಿ ಮಾಡ್ಕೊಂಡು ಇದು ಮಾಡೋದು. ಕಾಳನ್ ಮಾತ್ರ ಇಲ್ಲ ಸರ್, ಅದಿಷ್ಟು ಟ್ಯೂಬ್ ರೀತಿ ಇದೆ. ಆ ಟ್ಯೂಬ್ನ ಪೌಡ್ರನ್ನ ಇದು ಮಾಡಿ ಬಾಳೆಹಣ್ಣಲ್ಲಿ ಹಾಕಿ ಸೇವಿಸಿರೋದು. ಒಂದೇ ಮನೆಗೆ ಬಂದು ಹೋಗ್ತಿದ್ದ ಮಾಡ್ತಿದ್ದ ಎಂಗೇಜ್ಮೆಂಟ್ ಎಲ್ಲ ಇದು ಮಾಡೋನೆ, ಈ ಮಧ್ಯದಲ್ಲೇ ಮಾಡ್ತಾನೆ ಅಂತಂದ್ರೆ ಕುಮ್ಮಕ್ಕು ಅಂತಂದ್ರೆ ಜೊತೆಲಿ ಪರಿಚಯ ಇಲ್ದೇನೆ ಅಥವಾ ಹುಡುಗಿ ಕಡೆಯಿಂದನೂ ಕೂಡ ಅನುಕೂಲ ಇಲ್ದೇನೆ ಈ ತರ ಮಾಡಕ್ ಸಾಧ್ಯನಾ ಅಂತ. ಆ ಹುಡುಗಿ ಕಡೆಯಿಂದ ಅನುಕೂಲ ಇದ್ದಿದ್ರೆ ಆ ಹುಡುಗಿ ಮೊನ್ನೆ ನಾವು ಕರೆದಕ್ಕೆ ಕೇಳಿದಾಗ ಆ ಹುಡುಗಿ ಧಾರಾಳವಾಗಿ ಅವನ್ನೇ ಮದುವೆ ಆಯ್ತೀನಿ ಅಂತ ಹೇಳೋದು. ಆಯ್ತಾ, ಆ ಹುಡುಗಿ ನನಗೂ ಇವನಿಗೂ ಯಾವುದೇ ಥರ ಸಂಬಂಧ ಇಲ್ಲ, 1 ವರ್ಷದ ಹಿಂದೆ ನಮಗೂ ಅವನಿಗೂ ಪರಿಚಯ ಇದ್ದದ್ದು ನಿಜ. ಈಗಂತೂ ಯಾವುದೇ ಥರ ಸಂಬಂಧ ಇಲ್ಲ ಅಂತ ಒಪ್ಕೊಂಡ ಮೇಲೆ ನಾವೆಲ್ಲ ಕೂರಿಸಿ ಕೇಳಿನೇ ಮದುವೆ ಫಿಕ್ಸ್ ಮಾಡಿದ್ದು. ಎಲ್ಲ ಏನು ಹಣ ಕೇಳ ಆ ಥರ ಏನೂ ಇಲ್ಲ. ರಾಜಿ ಪಂಚಾಯತಿ ಎಲ್ಲ ಆಗಿತ್ತು. ನನ್ನ ಹೆಸರು ಮಾದೇಶ್ ಅಂತ.